Hello everyone, ಹೇಗಿದ್ದೀರಾ ಎಲ್ಲರೂ? Today, we are going to explain tomorrow market analysis. ಸೊ ನಾಳೆ ಯಾವ ಥರ ಟ್ರೇಡ್ ಮಾಡಬೇಕು, ನಾಳೆ ಯಾವ ಥರ ಚಾರ್ಟ್ ಅನಾಲಿಸಿಸ್ ಮಾಡಬೇಕು ಅನ್ನೋದು ನೋಡೋಣ ಇವತ್ತು. ಸೊ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ಸೊ ದಟ್ ಪ್ರೈಸ್ ಒಂದು ಗುಡ್ ಇಂಪಲ್ಸ್ ಮೂವ್ನ ಕ್ರಿಯೇಟ್ ಮಾಡಿದೆ. ಸೊ ಗ್ಯಾಪ್ ಡೌನ್ ಓಪನ್ ಆದರೆ ಆರ್ 50% ರಿಟ್ರೇಸ್ಮೆಂಟಲ್ಲಿ ವಿ ಕ್ಯಾನ್ ಟೇಕ್ ಅ ಟ್ರೇಡ್. ಸೊ ನಿನ್ನೆದು ಪ್ರೀವಿಯಸ್ ಐ ಏನಿತ್ತು ಅದು ಇವತ್ತು ಸಪೋರ್ಟಾಗಿ ವರ್ಕ್ ಆಗ್ತಿದೆ. ಸೊ ವಿ ಕ್ಯಾನ್ ಸಿ ಗುಡ್ ಮೊಮೆಂಟಮ್ ಆನ್ ಅಪ್ಸೈಡ್. ಆ್ಯಂಡ್ ಇನ್ನೊಂದು ನೋಡೋದಾದರೆ ನಾನು ಹೇಳಿದ್ದೆ ಅನದರ್ ಒನ್ ಬುಲಿಶ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ. ಸೊ ಈ ಬುಲಿಶ್ ಕ್ಯಾಂಡಲಿಂದ ನಮಗೆ ವಿ ಕ್ಯಾನ್ ಸಿ ಕ್ಲಿಯರ್ ಕಟ್ ಡಬಲ್ ಬಾಟಮ್. ಸೊ ಈ ಬುಲಿಶ್ ಕ್ಯಾಂಡಲಿಂದ ನಮಗೆ ಒಂದು ಡಬಲ್ ಬಾಟಮ್ ಕನ್ಫರ್ಮ್ ಆಯಿತು ಆ್ಯಸ್ ಆಫ್ ನಾವು. ಸೊ ವಿಲ್ ಗೋ ಟು 1 hour ಟೈಮ್ ಫ್ರೇಮ್ ಹೋದರೆ ಡಬಲ್ ಬಾಟಮ್. ಸೊ ಡಬಲ್ ಬಾಟಮ್ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಅಪ್ಪರ್ ಸೈಡೇ ಸಸ್ಟೈನ್ ಆಗಿದೆ. ಸೊ ವಿ ಕ್ಯಾನ್ ಸಿ ಪ್ರೈಸ್ ಸಸ್ಟೈನ್ ಅಪ್ಪರ್ ಸೈಡ್ ಆ್ಯಂಡ್ 3 ಸ್ವಿಂಗ್ನ ಕ್ರಿಯೇಟ್ ಮಾಡಿದೆ. ಸ್ವಿಂಗ್ 1, 2, 3. ಸೊ ನೆಕ್ಸ್ಟ್ ಡೇಗೆ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ನಾನು ಏನೇನು ಮಿಸ್ಟೇಕ್ ಮಾಡಿದೆ. ಸೊ ಟುಡೇ ಮಿಸ್ಟೇಕ್ಸ್ ನಾನು ಮಾರ್ನಿಂಗಿಂದ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ. ಸೊ ನಾನು ಈ ಲೆವೆಲಲ್ಲಿ ಟ್ರೇಡ್ ಮಾಡೋಕ್ಕೆ, ಬಟ್ ಇವತ್ತು ಎಕ್ಸ್ಪೈರಿ ಡೇ ಇರೋದ್ರಿಂದ ತುಂಬ ಫಾಸ್ಟ್ ಮೊಮೆಂಟಮ್ ಇತ್ತು. ಈ ಮೊಮೆಂಟಮಲ್ಲಿ ಟ್ರೇಡ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಡ್ಯೂ ಟು ಸಮ್ ಅದರ್ ವರ್ಕ್. ಸೊ ನಾನಿಲ್ಲಿ ಬೈ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಕ್ಚುಲಿ ಐ ಟ್ರೈ ಟು ಎಕ್ಸಿಕ್ಯೂಟ್ ಆನ್ ದಿಸ್ ಏರಿಯಾ. The mistake happened is I executed exactly here, little bit retracement, SL hit. ಸೊ ಮಿಸ್ಟೇಕ್ ಏನಂದರೆ ಈ ಚಾರ್ಟಲ್ಲಿ ಇವತ್ತು ನನ್ನ ಮಿಸ್ಟೇಕ್ ಏನಂದರೆ ನಿಯರ್ ದ ಹೈಲಿ ನಾನು ಬೈಯಿಂಗ್ ಸೈಡ್ ಎಕ್ಸಿಕ್ಯೂಟ್ ಮಾಡಿದೆ. ಡೈರೆಕ್ಷನ್ ಕರೆಕ್ಟ್ ಇದೆ, ಬಟ್ ಮಿಸ್ಟೇಕ್ ಆಗಿದೆ ಎಲ್ಲಿ ಅಂದರೆ ಈ ಪಾರ್ಟ್. ಆ್ಯಕ್ಚುಲಿ ಇದು ಒಂದು ಸಪೋರ್ಟ್ ವರ್ಕ್ ಆಗ್ತಿದೆ. ಇದು ಪ್ರೀವಿಯಸ್ಲಿ ಕನ್ಸಿಡರ್ ಮಾಡಿದ್ರೆ ಪ್ರೈಸ್ ಹೈ ಹೋಯಿತು, ಡೌನ್ ಬಂತು, ಈ ಲೆವೆಲ್ನ ಬ್ರೇಕ್ ಮಾಡ್ತು. ಸೊ ಈ ಲೆವೆಲ್ನ ಬ್ರೇಕ್ ಮಾಡಿದಾಗ ಇದು ಒಂದು ಸ್ಟ್ರಾಂಗ್ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಸೊ ಈ ಸಪೋರ್ಟ್ ಟೈಮಿಗೆ ನೆಕ್ಸ್ಟ್ ಟೈಮ್ ಬಂದಾಗ ಪ್ರೈಸ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲೇನಾಯಿತು, ಬೌನ್ಸ್ ಆಯಿತು, ಬಟ್ ಇಲ್ಲೇ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಯಾವ ಥರ ಕಾಣ್ತಿದೆ, ಪ್ರೈಸ್ ಡೌನ್ ಸೈಡಿಂದ ಅಪ್ ಸೈಡ್ ಹೋಯಿತು, ಅಪ್ಪರ್ ಸೈಡ್ ಒಂದು ಹೈ ಕ್ರಿಯೇಟ್ ಆಯಿತು. ನಾವು ಈ ಲೋ ಏನಿದೆ ಇದು ಸ್ಟ್ರಾಂಗ್ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಸೊ ಈ ಲೋಗೆ ಬರೋಕ್ಕಿಂತ ಮುಂಚೆ ಪ್ರೈಸ್ ಆಲ್ರೆಡಿ ಒನ್ ಟೈಮ್ ಬೌನ್ಸ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿತ್ತು, ಫೇಲ್ ಆಯಿತು, ಅಗೈನ್ ಕೇಮ್ ಡೌನ್. ಸೊ ಇಲ್ಲಿ ಬಂದಾಗ ಈ ಲೆವೆಲ್ ಏನಿದೆ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸಾಗಿ ವರ್ಕ್ ಆಗ್ತಾ ಇರುತ್ತೆ. ಸಪೋಸ್ ಪ್ರೈಸ್ ಇಲ್ಲಿಂದ ಡೈರೆಕ್ಟ್ ಪುಷ್ ಆದರೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಬ್ರೇಕ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮೇ ಬಿ ಎ ಪ್ರೈಸ್ ಇಲ್ಲಿಂದ ಬಂದು ಈ ಥರನೂ ಹೋಗ್ಬೋದು, ಆರ್ ಪ್ರೈಸ್ ಕ್ಯಾನ್ ಕಮ್ ಡೌನ್ ಆ್ಯಂಡ್ ಗೋ ಲೈಕ್ ದಟ್. ಸೊ ನಾನು ಮಾಡಿದ ಮಿಸ್ಟೇಕ್ ಏನಂದರೆ ಇವತ್ತು ಡೈರೆಕ್ಟ್ ಈ ಲೆವೆಲ್ ನಾನು ಎಕ್ಸಿಕ್ಯೂಟ್ ಮಾಡಿದೆ. ಈ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಕಂಟಿನ್ಯೂಷನ್, ಬಟ್ ಇಲ್ಲೇನಾಗಿದೆ ಅಂದರೆ ಪ್ರೈಸ್ ಈ ಥರ ಮೂವ್ ಆಗಲಿಲ್ಲ, ಪ್ರೈಸ್ ಜಾಸ್ತಿ ರಿಟ್ರೇಸ್ಮೆಂಟ್ ಆಯಿತು. ಸೊ ಜಾಸ್ತಿ ಡೌನ್ ಬಂದಿದ್ದರಿಂದ ನನ್ನ SL ಹಿಟ್ ಆಯಿತು ಬಿಕಾಸ್ ಆಫ್ ಹ್ಯೂಜ್ ವಾಲಟಿಲಿಟಿ. ಟುಡೇ ಫ್ಲಕ್ಚುವೇಷನ್ ತುಂಬ ಜಾಸ್ತಿ ಇತ್ತು ಬಿಕಾಸ್ ಆಫ್ ಎಕ್ಸ್ಪೈರಿ. ಸೊ ಈ ಲೆವೆಲನ್ನು ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಮೇ ಬಿ ಟುಡೇ ಐ ಕುಡ್ ಹ್ಯಾವ್ ಹಿಟ್ ಸ್ಟಾಪ್ ಲಾಸ್, ಟಾರ್ಗೆಟ್. ಮಿಸ್ಟೇಕ್ ಆಯಿತು. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಈ ಥರ ಇದ್ದಿದ್ದು, ಬಟ್ ಮಾರ್ಕೆಟ್ ಪರ್ಫಾರ್ಮ್ ಮಾಡಿದ್ದು ಈ ಥರ. ಸೊ ಇದರಿಂದ ನನ್ನ ಸ್ಟಾಪ್ ಲಾಸ್ ಹಿಟ್ಟಾಯಿತು. ಸೊ ನೋ ವರೀಸ್, ಸ್ಟಾಪ್ ಲಾಸ್ ಹಿಟ್ಟಾಗ್ತಾ ಇರುತ್ತೆ. ಬಟ್ ಸ್ಟಾಪ್ ಲಾಸ್ ಹಿಟ್ಟಾದಾಗ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅದನ್ನು ಫಾಲೋ ಮಾಡ್ತಿದ್ರೆ ಇಟ್ಸ್ ಬೆಟರ್. ವಿ ಕ್ಯಾನ್ ಅಚೀವ್ ಟಾರ್ಗೆಟ್ ನೆಕ್ಸ್ಟ್ ಟ್ರೇಡ್. ಸೊ ಮಿಸ್ಟೇಕ್ ಆಗೋಕ್ಕೆ ಇನ್ನೊಂದು ಕಾರಣ ಏನಂದರೆ ನಾನು ಫುಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಚಾರ್ಟ್ ನೋಡ್ತಿರಲಿಲ್ಲ. ಐ ಆಮ್ ಬ್ಯುಸಿ ವಿತ್ ಸಮ್ ಅದರ್ ವರ್ಕ್. ಸೊ ಆ್ಯಸ್ ಐ ಸಾ ದಟ್ ಪ್ರೈಸ್ ಸಪೋರ್ಟ್ ಲೆವೆಲಿಂದ ಪುಷ್ ಆಗ್ತಿದೆ, ಸೊ ಐ ವಿಲ್ ಮಿಸ್ ದ ಟ್ರೇಡ್ ಅಂತ ಎಕ್ಸಿಕ್ಯೂಟ್ ಮಾಡಿದೆ. ಇಟ್ ಈಸ್ ಲೈಕ್
ಫೋಮೋ ಟ್ರೇಡ್. ಸೊ ಮಿಸ್ ಮಾಡ್ತೀನಿ ಅನ್ನೋ ಟ್ರೇಡು. ನಾನು ಕಂಟಿನ್ಯೂಸ್ ಆಗಿ ಸ್ಕ್ರೀನನ್ನ ನೋಡ್ತಾ ಇದ್ದಿದ್ರೆ ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ ಅದನ್ನು ಅಬ್ಸರ್ವ್ ಮಾಡಿದರೆ ನನಗೆ ಗೊತ್ತಾಗೋದು ಎಕ್ಸಾಕ್ಟ್ಲಿ. ಸೊ ಡಿಸ್ಟ್ರಾಕ್ಷನ್ನಿಂದ ಇವತ್ತಿನ ಟ್ರೇಡು ಸ್ಟಾಪ್ ಲಾಸ್ ಹಿಟ್ ಅಂತ ಹೇಳ್ಬೋದು. ಸೊ ಸೊ ವಿತೌಟ್ ಡಿಸ್ಟ್ರಾಕ್ಷನ್ಲಿ ಟ್ರೇಡ್ ಮಾಡಬೇಕು. ಇಲ್ಲ ಅಂದರೆ ಸೊ ಮೈಂಡ್ ಕಾಮ್ ಆಗಿರಲ್ಲ, ಪ್ಲಸ್ ಸ್ಟೇಬಲ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ಅನ್‌ಸ್ಟೇಬಲ್ ಡಿಸಿಷನ್ ತಗೊಬಿಡ್ತೀವಿ. ಎಕ್ಸಾಕ್ಟ್ಲಿ ಕ್ಯಾಂಡಲ್‌ಗಳನ್ನ ನೋಡಿ ಅಲ್ಲಿ ಮಿಸ್ಟೇಕ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಎಕ್ಸಾಕ್ಟ್ಲಿ ಈ ಒಂದು ಪೊಸಿಷನ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀರ ಅಂದರೆ ಅದ್ರ 10 to 15 ಮಿನಿಟ್ ಯಾವ ಕೆಲಸನೂ ಮಾಡ್ತಾ ಇರಬಾರ್ದು. ನೀವು ಚಾರ್ಟ್ ಮೇಲೆ ಫೋಕಸ್ ಇರಬೇಕು, ಚಾರ್ಟ್‌ನ ಅನಲೈಸ್ ಮಾಡಿರಬೇಕು, ಅಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಆ ಬೇಸ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಏಕೆಂದರೆ ಇಂಟ್ರಾಡೇಲಿ ನಾವು ತುಂಬ ಚಿಕ್ಕ ಸ್ಟಾಪ್ ಲಾಸ್ ಇಟ್ಟು ಬಿಗ್ ಪಾಯಿಂಟ್‌ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಸ್ವಲ್ಪ ರಿಟ್ರೇಸ್ಮೆಂಟ್ ಆದರೂ ಸ್ಟಾಪ್ ಲಾಸ್ ಹಿಟ್ ಆಗೋಗುತ್ತೆ. ಆಪ್ಷನ್ ಯಾವಾಗಲೂ ತುಂಬ ವಾಲೆಟೈಲ್ ಇರುತ್ತೆ. ಸೊ ನಾವು ಇದರಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಬಿಕಾಸ್ ಇವತ್ತು ಇನ್ನೂ ಫ್ಲಕ್ಚುಯೇಷನ್ ತುಂಬ ಜಾಸ್ತಿ ಇತ್ತು. ಯಾಕೆಂದರೆ ಜಸ್ಟ್ ಒನ್ ಕ್ಯಾಂಡಲಲ್ಲೇ 30-40 ರೂಪೀಸ್ ಮೂವ್ ಆಗ್ತಿತ್ತು. ಜಸ್ಟ್ ಇಫ್ ಲುಕ್ ಅಟ್ ದಿಸ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿದ್ರೆ ಜಸ್ಟ್ ಇದು ಒಂದು ಕ್ಯಾಂಡಲಲ್ಲೇ ನಿಯರ್ಲಿ ವಿ ಕ್ಯಾನ್ ಸಿ ಹಿಯರ್. ಜಸ್ಟ್ ಇದೊಂದು ಕ್ಯಾಂಡಲ್ನ ಅಬ್ಸರ್ವ್ ಮಾಡಿದ್ರೆ ವಿಚ್ ಪಾಯಿಂಟ್. ಸೊ ಇದೊಂದು ಪಾಯಿಂಟಲ್ಲಿ ಫ್ಲಕ್ಚುಯೇಷನ್ ಬಂದು ನಿಯರ್ಲಿ 40 ರೂಪೀಸ್ ಅಂದರೆ ಜಸ್ಟ್ ಒಂದು ಲಾಟಲ್ಲಿ ನಮಗೆ 3000, 2500 to 3000 ಫ್ಲಕ್ಚುಯೇಷನ್ನ ನೋಡ್ತೀವಿ. ಸಪೋಸ್ ಇಫ್ ಯು ಬೈ 1000 ಕ್ವಾಂಟಿಟಿ ಅಂದರೆ ಯಾವ ಥರ ಫ್ಲಕ್ಚುಯೇಷನ್ ಇರ್ಬೋದು. ಜಸ್ಟ್ ಇಫ್ ಯು ನಾಟ್ ಏಬಲ್ ಟು ಹ್ಯಾಂಡಲ್ ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ ಹ್ಯೂಜ್ ಪ್ರೆಷರ್ ಇನ್ ಹೆಡೆಕ್. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕಾಗುತ್ತೆ. ಮೇಯ್ನ್ ಡಿಸ್ಟ್ರಾಕ್ಷನ್ನ ಕಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಕೆಲಸ ಮಾಡ್ತಿರಲಿ ನಾವು ಡಿಸ್ಟ್ರಾಕ್ಷನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಕಂಪ್ಲೀಟ್ ಫೋಕಸ್ ಇರಬೇಕು. ಈವನ್ ಫೋನು ಯೂಸ್ ಮಾಡಬಾರ್ದು ಆ ಪರ್ಟಿಕ್ಯುಲರ್ ಟೈಮಲ್ಲಿ. ಒನ್ಸ್ ಎಕ್ಸಿಕ್ಯೂಷನ್ ಡನ್ ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್. ಸೊ ಎಕ್ಸಿಕ್ಯೂಷನ್ ಪೀರಿಯಡಲ್ಲಿ ನಾವು ತುಂಬ ಫೋಕಸ್ಡ್ ಆಗಿರಬೇಕು. ಸೊ ಬೇರೆ ಯಾವ ಕೆಲಸನೂ ಮಾಡ್ತಾ ಇರಬಾರ್ದು. ಸೊ ಬೇರೆ ಕೆಲಸ ಮಾಡೋದ್ರಿಂದಲೂ ನಮ್ಮ ಮೈಂಡ್ ಒಂದು ಕಡೆ ಡಿಸಿಷನ್ ತಗೊಳಕ್ಕೆ ಆಗಲ್ಲ. ಸೊ ಬೆಟರ್ ಟು ಸ್ಟಿಕ್ ಟು ಪ್ಲ್ಯಾನ್ಸ್ ಆ್ಯಂಡ್ ತುಂಬ ಕಾಮಾಗಿರೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ಆಪ್ಷನ್ ಟ್ರೇಡ್ ಮಾಡೋದು ತುಂಬ ಕಷ್ಟ. ಸೊ ಓಕೆ. ಸೊ ನೆಕ್ಸ್ಟ್ ಬಂದು ಟುಡೇ ಅನಾಲಿಸಿಸ್. ಟುಮಾರೋ ಯಾವ ಥರ ನಾವು ಟ್ರೇಡ್ ಮಾಡ್ಬೋದು. ಸೊ ಇವತ್ತಿನ ಚಾರ್ಟ್ ಅಬ್ಸರ್ವ್ ಮಾಡಿದ್ರೆ 15 ಮಿನಿಟ್ಸ್ 1 ಅವರ್ ಚಾರ್ಟ್ ನೋಡಿದ್ರೆ ನಮಗೆ 24,023 ಸ್ಟಿಲ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿದೆ. ನಾವು ಇವತ್ತಿನ ಹೈ ಏನಿದೆ ಅದು ವಿಲ್ ಗೋ ಟು 15 ಮಿನಿಟ್. ಸೊ 15 ಮಿನಿಟ್ ಅಬ್ಸರ್ವ್ ಮಾಡಿದ್ರೆ ನಿನ್ನೆ ಹೈ ಏನಿತ್ತು ಅದನ್ನು ಬ್ರೇಕ್ ಮಾಡಿ ಪ್ರೈಸ್ ಅಪ್ಪರ್ ಸೈಡ್ ಸಸ್ಟೈನ್ ಆಗ್ತಿದೆ. ಸೊ ನಾಳೆಗೆ ಈ ಲೆವೆಲ್ ಬಂದು 23 ಲೆವೆಲ್ ಜೊತೆ ಕೋಯಿನ್ಸೈಡ್ ಆಗ್ತಿದೆ. ಸೊ ಈ ಲೆವೆಲ್ ಸ್ಟ್ರಾಂಗ್ ಸಪೋರ್ಟಾಗಿ ವರ್ಕ್ ಆಗೋದು ತುಂಬ ಚಾನ್ಸಸ್ ಜಾಸ್ತಿ. ಸಪೋಸ್ ನಾಳೆ ಪ್ರೈಸ್ ಅಪ್ ಸೈಡ್ ಹೋಗ್ದಲ್ಲಿ ಸೇಮ್ ಟು ಸೇಮ್ ಸೊ ಮೊನ್ನೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ಥರ ಬರ್ತಿದೆ ಅಂದರೆ we can expect continuation. So we can see here ಪ್ರೈಸ್ ಇಲ್ಲಿಗೆ ಬಂದು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ನಾವು ಇಲ್ಲಿ 5 ಮಿನಿಟ್ ಚಾರ್ಟ್ನ ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ 2 ಡೇಸಿಂದ ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತದೆ. ಸೊ ಪ್ಯಾಟರ್ನ್ ಬಂದು ಪ್ರೈಸ್ ಡೌನ್ ಬಂತು, ದೆನ್ ಅಪ್ ಹೋಯ್ತು, ಸೊ ದೆನ್ ಡೌನ್ ಬಂತು, ನೆಕ್ಸ್ಟ್ ಅಪ್ ಹೋಯ್ತು. ಸೊ ಈ ಪ್ಯಾಟರ್ನ ನಾಳೆ ಮಾರ್ಕೆಟ್ ಪರ್ಫಾರ್ಮ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಯಾವ್ದಾರ ಪ್ಯಾಟರ್ನ್ ಫಾರ್ಮ್ ಆಗ್ತಿದೆ ಅಂದರೆ ಅದನ್ನು 1 or 2 ಡೇಸ್ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಡೇಗೆ ಅದು ಇದೇ ಥರ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಲ್ಲಿ ಟ್ರ್ಯಾಪ್ ಆಗ್ತದೆ. ಸಪೋಸ್ ನಾವು ನೆನ್ನೆ ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ದು ಅಂದ್ಕೊಂಡ್ರೆ ಸೊ ವಿ ವೆಯ್ಟೆಡ್ ಫಾರ್ ಪ್ರೀವಿಯಸ್ ಸಪೋರ್ಟ್ ಲೆವೆಲ್. ಸೊ ಮಾರ್ಕೆಟ್ ಓಪನ್ ಆಗಿ ಆ ಲೆವೆಲ ಟೆಸ್ಟ್ ಮಾಡ್ತು, ಆ ಲೆವೆಲಿಂದ ಬೈ ಮಾಡಿದ್ರೆ ಸೊ ಕಂಟಿನ್ಯೂಸ್ ಬೈಯಿಂಗ್. ಸೊ ಫಸ್ಟ್ ಏನು ಮಾಡ್ತು, ಫಸ್ಟ್ ಸ್ವಿಂಗ್ ಸೆಲ್ಲಿಂಗ್ ಸ್ವಿಂಗ್, ಅದಾದಮೇಲೆ ಬೈಯಿಂಗ್ ಸ್ವಿಂಗ್. ಸೊ ಇಲ್ಲಿ ದ ಕ್ಲೋಸಿಂಗ್ ಹೆಂಗಾಯಿತು ನಮಗೆ ಕನ್ಸಿಡರ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಇಂಪಲ್ಸ್ ಮೂವ್ ಬಂದಿತ್ತು. ಸೊ ನೆಕ್ಸ್ಟ್ ಡೇನ ಕನ್ಸಿಡರ್ ಮಾಡಿದ್ರೆ ನಮಗೊಂದು ಸ್ಟ್ರಾಂಗ್ ಇಂಪಲ್ಸ್ ಮೂವೇ ಬಂದಿದೆ. ಸೊ ಅದರ ನೆಕ್ಸ್ಟ್ ಡೇ ಸೊ ಇವತ್ತಿನ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ಸಿ ಹಿಯರ್ ಪ್ರೈಸ್ ಸೇಮ್ ಟು ಸೇಮ್ ಪರ್ಫಾರ್ಮ್ ಮಾಡಿದೆ. ಸೊ ಅಪ್ಪರ್ ಸೈಡ್ ಕ್ಲೋಸ್ ಆಗಿತ್ತು, ಅಲ್ಲಿಂದ ಡೌನ್ ಬಂತು. ಸೊ ನೆಕ್ಸ್ಟ್ ಸೊ ಲಿಟಲ್ ಬಿಟ್ ಡಿಫ್ರೆನ್ಸ್, ಬಟ್
ಸೇಮ್ ಟು ಸೇಮ್ ಎಕ್ಸಿಕ್ಯೂಷನ್, ಸೇಮ್ ಟು ಸೇಮ್ ಕಂಟಿನ್ಯೂಸ್ ಮೂವ್ ಆಯಿತು. ಸೊ ನಾಳೆ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ಟುಮಾರೋ ಅಂದರೆ 23,000 ಆ್ಯಕ್ಟಿಂಗ್ ಆಸ್ ಎ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ. 23,000 ಕ್ಯಾನ್ ಆ್ಯಕ್ಟ್ ಆಸ್ ಎ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ, ಬಟ್ ಸೇಮ್ ಪ್ಯಾಟರ್ನ್ ಫಾರ್ಮ್ ಆಗೋದು ತುಂಬ ಕಷ್ಟ ಇದೆ. ಸೊ ಸಪೋಸ್ ನಾಳೆ ಮಾರ್ಕೆಟ್ ಡೌನ್ ಹೋಗಿ ಇಲ್ಲಿ ತುಂಬ ಮೇಲೆ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇಟ್ಸ್ ಎ ಲೆಸ್ ಚಾನ್ಸ್. ಪ್ರೈಸ್ ನಾಳೆ ಈ ಥರ ಪರ್ಫಾರ್ಮ್ ಮಾಡ್ತಿದ್ದರೆ ನಾವು ಎಕ್ಸಿಕ್ಯೂಟ್ ಮಾಡೋಣ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು, ಬಿಕಾಸ್ ದೇರ್ ಇಸ್ ಎ ಚಾನ್ಸ್ ಆಫ್ ಇಟ್ ಕ್ಯಾನ್ ಟ್ರ್ಯಾಪ್. ಸೊ ನಾಳೆ ಪ್ರೈಸ್ ಕ್ಯಾನ್ ಕಮ್ ಡೌನ್. ಸೊ ವಿ ಕ್ಯಾನ್ ಸಿ ಪ್ರೈಸ್ ಆಲ್ರೆಡಿ 1, 2, 3 ಈ ಥರ ಸ್ವಿಂಗ್ನ ಕ್ರಿಯೇಟ್ ಮಾಡಿದೆ. ಸೊ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟು 1 or 2 ಸೆಲ್ಲಿಂಗ್ ಸ್ವಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾಳೆ ಸೆಲ್ಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ನಾಳೆ ಪ್ರೈಸ್ ಅಪ್ಪರ್ ಸೈಡ್ ಓಪನ್ ಆಯಿತು ಅಂದ್ಕೊಂಡ್ರೆ, ಅಪ್ಪರ್ ಸೈಡ್ ಓಪನ್ ಆಯಿತು, ಇಲ್ಲಿಂದ ಬ್ರೇಕ್ ಮಾಡೋಕ್ಕೆ ಫೇಲ್ ಆಯ್ತಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅನದರ್ ಒನ್ ಸೆಲ್ಲಿಂಗ್ ಸ್ವಿಂಗ್. ಸೊ ಪ್ರೈಸ್ ಕ್ಯಾನ್ ಬ್ರೇಕ್ 23,000, ಬಟ್ ಸೊ ವಿ ಆರ್ ನಾಟ್ ಪ್ರಿಡಿಕ್ಟಿಂಗ್ ಲೈಕ್ ಇಟ್ ವಿಲ್ ಬ್ರೇಕ್. ವಿ ಆರ್ ಟ್ರೇಡಿಂಗ್ ಬೇಸ್ಡ್ ಆನ್ ದ ಹೌ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಸಪೋಸ್ ಪ್ರೈಸ್ ಅದ್ರ ಮೇಲಿಂದ ಟ್ರೇಡ್ ಆಗ್ತಿದ್ರೆ ವಿ ಲುಕ್ ಫಾರ್ ಅ ಬೈಯಿಂಗ್. ಸಪೋಸ್ ಪ್ರೈಸ್ ಅದಕ್ಕಿಂತ ಕೆಳಗೆ ಟ್ರೇಡ್ ಆಗ್ತಿದ್ರೆ ವಿ ಲುಕ್ ಫಾರ್ ಅ ಸೆಲ್ಲಿಂಗ್. ಸೊ ನಾಳೆ ನಾನೇನು ಹೇಳ್ತಿರೋದಂದರೆ ಸೇಮ್ ಪ್ಯಾಟರ್ನ್ ಫಾಲೋ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಿದೆ ಅಂದರೆ ಅಲ್ಲಿ ಟ್ರ್ಯಾಪ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ 2 ಟೈಮ್ ಮೂವ್ ಆಗಿದೆ. ನಾಳೆಗೆ ಸೇಮ್ ಪ್ಯಾಟರ್ನ್. ಸೊ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಡೌನ್ ಬಂತು, ಅಗೈನ್ ಕಂಟಿನ್ಯೂಷನ್ ಆಗ್ತಿದೆ ಅಂದರೆ ಅಲ್ಲಿ ನಾನು ಟ್ರೇಡ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ಕ್ಯಾನ್ ಟ್ರ್ಯಾಪ್. ಸೊ ವಿ ಕ್ಯಾನ್ ಸಿ ಹಿಯರ್ ವಿ ಹ್ಯಾವ್ 2 ಸಪೋರ್ಟ್ ಏರಿಯಾಸ್ ಆ್ಯಸ್ ಆಫ್ ನೌ. ಅನದರ್ ಒನ್ ಕನ್ಸಿಡರ್ ಮಾಡಿದ್ರೆ ಈ ಏರಿಯಾ. ಇಷ್ಟು ಸಪೋರ್ಟ್ ಏರಿಯಾಸ್ ಇದೆ. ಪ್ರೈಸ್ ಇಲ್ಲಿಂದ ಎಲ್ಲಿಗೆ ಬೇಕಾದರೂ ಬರ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ನಾಳೆ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿಲ್ ಸಿ ನಾಳೆ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಟೇಕ್ ಎ ಟ್ರೇಡ್. ಸೊ ವಿ ಕ್ಯಾನ್ ಸಿ ಹಿಯರ್ ದಿಸ್ ಒನ್ BTC. ಸೊ ನಿಫ್ಟಿಲಿ ಓವರ್ವ್ಯೂ ಮಾತ್ರ ಶೇರ್ ಮಾಡ್ತೀನಿ, BTC ಲೈವ್ ಟ್ರೇಡ್ನ ಶೇರ್ ಮಾಡ್ತೀನಿ. ಸೊ ಯಾವ ಥರ ಟ್ರೇಡ್ ಮಾಡ್ತೇನೆ, ಯಾವ ಥರ ಎಕ್ಸಿಕ್ಯೂಟ್ ಮಾಡೋದು, ಯಾವ ಥರ ಪ್ರಾಫಿಟ್ ಬುಕ್ ಮಾಡೋದು, ಯಾವ ಥರ ಹೋಲ್ಡ್ ಮಾಡೋದು, ವಿಲ್ ಸಿ. ಈ ಪಾರ್ಟನ್ನು ನಾನು ಎಕ್ಸಿಕ್ಯೂಷನ್ ಯಾವ ಥರ ಮಾಡೋದು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ ಟುಮಾರೋ ಆನ್ವರ್ಡ್ಸ್. ಸೊ ಇದು ಇವತ್ತಿನ ಓವರ್ವ್ಯೂ. ಥ್ಯಾಂಕ್ ಯು ಸೋ ಮಚ್.